ನನಗಿರೋ ದೋಷದಿಂದ ಈ ಮನೆಗೆ ಎಷ್ಟು ಕೆಡಕಾಗ್ತಿದೆ ಅಂತ ನನಗೆ ಗೊತ್ತು. ಇಲ್ಲ ಕಣೆ, ಅದು ನಿನ್ನ ತಪ್ಪು ಕಲ್ಪನೆ, ವಿಷಯ ಅದಲ್ಲ. ಸಾಕ, ಸಮಾಧಾನ ಆಯ್ತಾ? ನಿಮ್ಮಿಬ್ರಿಗೂ ಹಾಲು ಕುಡ್ದಷ್ಟು ಖುಷಿ ಆಗಿರ್ಬೇಕಲ್ವಾ? ನಿನಗಿರೋ ಕೆಟ್ಟ ಗ್ರಹಚಾರಕ್ಕೆ ಮನೆಯವ್ರು ಯಾಕೆ ಬಲಿ ಆಗ್ಬೇಕು? ನಿನಗಿರೋ ಅನಿಷ್ಟ ಕಾಲ್ಗುಣದಿಂದ ಇವತ್ ನನ್ ಗಂಡ ಕಾಲ್ ಜಾರ್ ಬಿದ್ದಿದ್ದಾರೆ. ತಲೆಗೆ ಪೆಟ್ಟಾಗಿದೆ. ನಾಳೇನಾದ್ರೂ ಹೆಚ್ಚಾದ್ರೆ ಅದಕ್ಕೂ ನೀನೇ ಕಾರಣ ಆಗ್ತಾ ತಿಳ್ಕೊ. ಈ ಮನೆನ ಹಾಳು ಮಾಡ್ಬೇಕಂತಾನೆ ಬಂದಿದ್ಯಾ ಅಲ್ವಾ ನೀನು? ಮಾಡು, ನಿನಗೆ ತೃಪ್ತಿ ಆಗೋ ಅಷ್ಟೇ ಮನೇನ ಹಾಳು ಮಾಡು. ನೀನು ನಿಮ್ಮಪ್ಪ ಸೇರ್ಕೊಂಡು ಏನೇನ್ ಮಾಡ್ಬೇಕಂತೀರೋ ಎಲ್ಲ ಮಾಡಿ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಕಣೆ ಮೇಘನಾ. ಅವಳು ನಿಂತರನೇ ಹೆಣ್ಣು. ಹೆಣ್ಣಿಗಿರ್ಬೇಕಾಗಿರೋ ಯಾವ ಗುಣಗಳು ಇಲ್ವಲ್ಲ ಇವಳಿಗೆ? ಯಾವ ಗುಣಗಳ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಕಣ್ಮುಂದೆನೆ ಗೊತ್ತಾಗ್ತಿಲ್ವಾ? ಮಾಡಿದ್ದುಣ್ಣೋ ಮಾರಾಯ ಅಂತಾರಲ್ಲ, ಆ ಸ್ಥಿತಿ ಬಂದಿದೆ ನಿನ್ ಮಗಳಿಗೆ. ಅವಳು ಮಾಡಿದ ಪಾಪ ಅವಳನ್ನೇ ಸುತ್ಕೊಂಡಿದೆ. ಬೇಡ ಕಣೆ, ಏನೇನೋ ಮಾತಾಡ್ತಾ ಇದೀಯಾ, ತಪ್ಪಾಗತ್ತೆ. ನಾನ್ ಮಾತಾಡೋದು ತಪ್ಪಾಗುತ್ತೆ ಅನ್ನೋದಾದ್ರೆ ನೀವಿಬ್ರು ಮಾಡ್ತಿರೋದನ್ ಸರಿಯಾದ ಕೆಲ್ಸನ? ದೋಷ ಹೊತ್ಕೊಂಡ್ ಬಂದಿದ್ದಾಳೆ ಮನೆಗೆ. ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ನೀನು. ಸುಮ್ನಿರಪ್ಪ ನೀನು. ವಿಷಯ ತಿಳ್ಕೊಂಡೆ ಮಾತಾಡ್ತಿದ್ದೀನಿ. ಈ ಮನೆಯವರೆಲ್ಲರೂ ಸಂತೋಷದಿಂದ ಇರ್ಬೇಕು ಅಂತ ಬಯಸೋಳು ನಾನು. ನನ್ನಿಂದ ಯಾರಿಗೂ ಕೆಡಕಾಗ್ಬಾರ್ದು ಅಂತ ಯೋಚಿಸೋಳು. ಎಲ್ರಿಗೂ ಅದೇ ಸ್ವಭಾವ ಇದ್ರೆ ಅವರು ಅದೇ ರೀತಿ ಯೋಚನೆ ಮಾಡ್ಲಿ. ಒಂದು ವಿಷಯ ತಿಳ್ಕೊ, ನಿನ್ನ ದುರಾಸೆಯಿಂದ, ನಿನ್ನ ಚಟ್ಟದಿಂದ ನನ್ ಗಂಡ ಬಲಿ ಆಗ್ತಿದ್ದಾರೆ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಕೇಳಿಸ್ಕೊಂಡಿಯಪ್ಪ, ಏನ್ ಮಾತಾಡೋದು ಅಂತ ಕೇಳಿಸ್ಕೊಂಡ್ಯಾ? ನಿಮ್ ಮನೆಗ್ ಬಂದಿದ್ದು ಎಲ್ರು ನೆಮ್ಮದಿಯಾಗಿರ್ತಾರೆ ಅಂತ ಹೊರತು ಅವ್ರ ಸಂತೋಷ ಕಿತ್ಕೊಳಕಲ್ಲ. ಮದ್ವೆಗ್ ಮುಂಚೆ ಜಾತಕ ತೋರಿಸ್ದೆ ನೀವ್ ತಪ್ಪು ಮಾಡ್ತೀರಿ ಅಂತ ನಿಮ್ಮ ತೋರ್ತಿಲ್ಲ. ತರ್ಗಿಲಿರಕ್ ಇಷ್ಟ ಇಲ್ಲ ಅಪ್ಪ. ಬಾ, ನಾವ್ ನಮ್ಮೂರ್ಗ್ ಹೋಗ್ಬಿಡೋಣ. ನನ್ ಒಬ್ಳೆ ಆಗಲ್ಲಪ್ಪ, ನೀನ್ ನೋಡ್ತೀಯ. ನಾನು ಅಲ್ಲೇ ಒಂದ್ ಕೆಲ್ಸಕ್ಕೆ ಹೋಗಿ ನಿನ್ನ ಸಾಕ್ತೀನಿ. ದಯವಿಟ್ಟು ನನ್ನ ಕರ್ಕೊಂಡು ಹೋಗಿ. ಇಲ್ಲಿ ಇರಕ್ ನನ್ಗೆ ಇಷ್ಟ ಇಲ್ಲ, ಪ್ಲೀಸ್. ಸಾಹೇಬ್ರಿಗೆ ಈ ರೀತಿ ಎಲ್ಲ ಆಗಿದ್ದು ಒಂದು ಆಕಸ್ಮಿಕ ಕಣೆ, ಇನ್ ಕಾಲ್ಗುಣದಿಂದ ಅಲ್ಲ. ಇನ್ಮೇಲೆ ಯಾವತ್ತೂ ಈ ಮನೇಲಿ ಆತರ ನಡೆಯಲ್ಲ. ಮತ್ ಯಾಕಪ್ಪ ಈ ರೀತಿ ಆಗ್ತಿದೆ? ನಂಗೆ ದೋಷ ಇರೋದ್ರಿಂದ ತಾನೆ. ವಿಷಯನ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಸತ್ಯ ಏನು ಅಂತ ಹೇಳ್ಬಿಡ್ತೀನಿ, ಕೇಳು. ಹೇಳಪ್ಪ. ಸತ್ಯನ್ ಮುಚ್ಚಿಟ್ಕೊಂಡು ಎಷ್ಟು ದಿನ ಅಂತ ಕೂರಕ್ಕಾಗತ್ತೆ ವಿಕ್ರಮ್? ಸತ್ಯ ಏನು ಅಂತ ಎಲ್ಲಾರ್ಗೂ ಹೇಳ್ಬಿಡೋಣ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಮ್ಮ ನೀನು? ಇನ್ಯಾವುದು? ಮೇಘನನ್ ಬಗ್ಗೆ, ನಿನ್ ಗ್ರಹಚಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಗ್ರಹಚಾರದ ಬಗ್ಗೆ ಯಾಕಮ್ಮ ಮಾತಾಡ್ತಿದ್ಯಾ? ಕಾಲ್ ಸ್ಲಿಪ್ ಆಯ್ತು ಅಷ್ಟೇ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತಿದ್ಯಾ? ನನಗ್ಯಾಕೋ ಹಾಗ ಅನಿಸ್ತಾ ಇಲ್ಲ ಕಣೋ. ಯಾಕೋ ನಿನ್ ಟೈಮೇ ಚೆನ್ನಾಗಿಲ್ಲ ವಿಕ್ರಮ್. ಗುರುಗಳು ಹೇಳ್ದಾಗೆ ಮೇಘನನ್ ಜಾತಕದಲ್ಲಿರೋ ದೋಷದಿಂದಾನೇ ನಿನಗೆ ಹೀಗೆಲ್ಲ ಆಗ್ತಿದೆ ಅನ್ಸುತ್ತೆ. ಹಾಗೆ ಯಾಕೆ ಅನ್ಕೊಂತ್ಯಮ್ಮ? ಮಧುರ ಕಾಲ್ಗುಣದಿಂದ ಜಾಸ್ತಿ ಪೆಟ್ಟಾಗದೆ ಇಷ್ಟಿಗೆ ಮುಗಿತಲ್ಲ, ಅದು ಖುಷಿ ಪಡು. ನಿಜ ಕಣೋ, ಮಧುರನ್ ಕಾಲ್ಗುಣನೇ ನಿನ್ನನ್ನು ಕಾಪಾಡ್ತು ಅಂತ ನಾನ್ ನಂಬ್ತೀನಿ. ಆದ್ರೆ ಮೇಘನ ಅಮ್ಮ, ಅವಳನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಆದ್ರೆ ಇನ್ ಮುಂದೆ
ನಿನಗಿನ್ನೂ ಹೆಚ್ಚಿನ ಅನಾಹುತ ಆಗುತ್ತೇನೋ ಅನ್ನೋದೇ ನನಗೆ ಆತಂಕ ಕಣೋ. ನಾನು ಹುಷಾರಾಗಿರ್ತೀನಮ್ಮ, ನನಗೇನೂ ಆಗಲ್ಲ. ನನಗೆ ಸಂಕಟ ಆಗತ್ತೆ ಕಣೋ. ನೀನು ಹೀಗೆ ಪೆಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ದೇವ್ರು ಯಾಕೆ ಎಲ್ಲ ಕಷ್ಟನೂ ನಮಗೆ ಕೊಡ್ತಾನೆ? ಮೊದಲು ಎಲ್ಲರೂ ಕಷ್ಟ ಬೀಳ್ತಾರೆ, ಅದ್ರ ಪ್ರತಿಫಲ ಆಮೇಲೆ ಸಿಗೋದು. ಇಲ್ಲ, ನಾನು ಮಗು ಹೆತ್ತು ಅಕ್ಕನ ಪ್ರಾಣ ತಗೊಳೋದಕ್ಕೆ ನಂಗಿಷ್ಟ ಇಲ್ಲ. ಏನೇ ಹೀಗನ್ಬಿಟ್ಟೆ? ಈ ಮನೆಯವರು ನಿನ್ನ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ದಾರೆ. ಈ ಮನೆ ವಂಶನ ಬೆಳೆಸೋದು ನೀನೇ ಅಂತ ತಿಳ್ಕೊಂಡಿದ್ದಾರೆ. ನೀನೇ ಹೀಗಂದ್ರೆ ಈ ಮನೆಯವ್ರಿಗೆಲ್ಲ ನಿರಾಸೆ ಆಗಲ್ವೇನೆ? ಇಲ್ಲಪ್ಪ, ಯಾರು ಏನೇ ಹೇಳಿದ್ರು ನಾನು ಇದಕ್ಕೆ ಒಪ್ಪೋದಿಲ್ಲ. ದಯವಿಟ್ಟು ನಂಗೆ ಫೋರ್ಸ್ ಮಾಡಬೇಡ. ಮಧುರ, ಇದು ನಿನ್ನ ಜವಾಬ್ದಾರಿ ಕಣೆ. ಎಲ್ಲರ ಬಗ್ಗೆ ಒಂದ್ಸಲ ಯೋಚನೆ ಮಾಡು. ಬೇಗ ನಿನಗೆ ಮಗು ಆಗಲ್ಲ, ನೀನು ಮಗು ಮಾಡ್ಕೊಳ್ಳಲ್ಲ ಅಂದ್ರೆ ಈ ಮನೆಯ ವಂಶದ ಗತಿ ಏನೇ? ದೇವ್ ಸಾಹೇಬ್ರಿಗೆ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ ಗೊತ್ತೇನೆ? ಅಪ್ಪ, ಹಾಗಾದ್ರೆ ನಾನು ನಮ್ಮ ಊರಿಗೆ ಹೋಗ್ಬಿಡೋಣ. ನಾನೇನೋ ಹೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಾ ಇದೀಯಲ್ಲೇ. ನೀನ್ ಏನೇ ಹೇಳಿದ್ರು ಅಷ್ಟೇ, ಇದಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ. ಒಪ್ತಿಲ್ಲಪ್ಪ. ನೋಡು, ನೀನನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡು. ನಾನು ನಿನ್ ಕಣ್ಮುಂದೆ ಇಲ್ಲ ಅಂದ್ರೆ ಎಲ್ಲರೂ ಸುಖವಾಗಿರ್ತಾರೆ. ನಾನು ಈ ಮನೆ ಬಿಟ್ಟು ಹೋದ್ರೆ ನಿಮ್ ಮನೆ ಗ್ರಹಗತಿಗಳೆಲ್ಲ ಸರಿ ಹೋಗ್ಬಿಡುತ್ತೆ. ಆಗ ಅಕ್ಕನ ದೋಷನೂ ಪರಿಹಾರ ಆಗಿ ಅವಳಿಗೊಂದು ಮಗು ಅಂತ ಆಗುತ್ತೆ. ಹಾ, ಕರ್ಕೊಂಡು ಹೋಗಪ್ಪ ಪ್ಲೀಸ್. ನನ್ ಊರಿಗೆ ಕರ್ಕೊಂಡು ಹೋಗು. ನಿಮ್ಮ ಅಕ್ಕನಿಗೆ ಮಗು ಆಗುತ್ತೋ ಬಿಡುತ್ತೋ ಅದಲ್ಲ ಕಣೆ ಪ್ರಶ್ನೆ. ಈ ಮನೆ ಶ್ರೇಯಸ್ಸಿಗೆ ನಿನಗೊಂದು ಮಗು ಆಗ್ಬೇಕು ಅಷ್ಟೇ. ಪ್ಲೀಸ್ ಅಪ್ಪ, ನನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡು. ನನಗಿರಲ್ಲ. ನನ್ನ ಅದೃಷ್ಟದಿಂದ ಅಕ್ಕ ದುರಾದೃಷ್ಟ ಅಂತ ಅನ್ಸ್ಕೊಳ್ಳೋದು ಯಾವ ನ್ಯಾಯ ಹೇಳು? ಅಯ್ಯೋ, ಅದು ವಿಧಿ ಲಿಖಿತ ಕಣೆ. ಇರ್ಬೋದು, ಆದ್ರೆ ನನ್ಗೊಂದು ಮನಸ್ಸಾಕ್ಷಿ ಅಂತ ಇರುತ್ತಲ್ವಪ್ಪ. ನಾನು ತಾಳಿ ಕಟ್ಟಿಸ್ಕೊಂಡ್ರು ಇದೇ ಮನೇಲಿ ಯಾಕಿದ್ದೀನಿ ಹೇಳು? ಅಕ್ಕ ಇದ್ದಾಳೆ ಅಂತ. ಹಾಗೊಂದು ವೇಳೆ ಅವಳಿ ಮನೆಯಿಂದ ಹೋಗಿ ನಾನು ಇದೇ ಮನೇಲಿ ಇರ್ಬೇಕು ಅಂತ ಏನಾದ್ರೂ ಆದ್ರೆ ನನಗೆ ಖಂಡಿತವಾಗ್ಲಿ ಮನೇಲಿ ಇರಲ್ಲ. ನಾನು ಈ ಮನೆ ಬಿಟ್ಟು ಹೋಗ್ಬಿಡ್ತಿದ್ದೆ. ಅಂಥದ್ರಲ್ಲಿ ಇದು ಒಂದು ಹೆಣ್ಣಿನ ತಾಯಿ ತಾನೇ ಪ್ರಶ್ನೆ. ಅವಳಿಗಿಂತ ಮೊದಲು ನಾನು ಮಗು ಹೆತ್ತು ಹೇಗಪ್ಪ ಈ ಮನೇಲಿರಕ್ಕಾಗುತ್ತೆ? ಅವಳು ದಿನೇ ದಿನೇ ಕುಗ್ಗೋಗ್ತಾಳೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ. ಅವಳ ಆ ರೀತಿಲಿ ನೋಡೋದು ನನ್ಗೆ ಇಷ್ಟ ಇಲ್ಲ ಅಪ್ಪ. ಪ್ಲೀಸ್, ನಿನ್ ಕೈ ಮುಗಿತೆ ನಾನು ಇಲ್ಲಿಂದ ಕರ್ಕೊಂಡು ಹೋಗು. ನನಗೆ ಕಾಲು ಬೇಕಾದ್ರೆ ಮುಗಿತೀನಿ, ಪ್ಲೀಸ್ ಅರ್ಥ ಮಾಡ್ಕೊ. ಅಪ್ಪ, ನಿನ್ ಅಕ್ಕ ಬದುಕಿರೋದು ಇಷ್ಟ ಇಲ್ವಾ? ನಿಜವಾಗ್ಲೂ ನೀನು ಅವಳಿಗೆ ಹಿತ ಬಯಸೋದಾದ್ರೆ ಪ್ಲೀಸ್ ಇದಕ್ಕೆ ಒಪ್ಕೋ. ಅರ್ಥ ಮಾಡ್ಕೊ ನೀನು. ನೀನು ನನ್ನ ಮಗಳೇ ಕಣೆ. ಅಪ್ಪ, ನಾನು ಮಗು ಆಗಲ್ಲ ಅಂತಾದ್ರೆ ನನ್ನ ಜೀವನ ಏನು ಹಾಳಾಗಲ್ಲ, ತುಂಬಾ ಚೆನ್ನಾಗಿರ್ತೀನಿ. ಆದ್ರೆ ಅಕ್ಕ ಅವಳಿಗೆ ಮನೆಗೆ ತುಂಬಾ ಹೊಂದ್ಕೊಂಡಿದ್ದಾಳೆ. ಅವಳು ಬೇರೆ ಕಡೆ ಹೋಗಿ ಜೀವನ ಮಾಡಕ್ ಆಗಲ್ಲಪ್ಪ. ಅರ್ಥ ಮಾಡ್ಕೋ ಪ್ಲೀಸ್. ಹಳೆ ನರಸಿಂಹ, ಎಂತ ಸಂದಿಗ್ಧ ಪರಿಸ್ಥಿತಿಲಿ ತಂದು ನಿಲ್ಸಿದ್ಯಪ್ಪ ನಿನ್ನನ್ನ. ನೀನು ಈ ಮನೆಯಿಂದ ಹೋಗ್ತೀನಿ ಹೋಗ್ತೀನಿ ಅಂತಂದ್ರೆ ಯಾರು ಕಳಿಸ್ಕೊಡಲ್ಲ ಕಡೆ ನಿನ್ಗೆ. ನಾನು ಹೇಗೆ ಕರ್ಕೊಂಡು ಹೋಗ್ಲಿ ನಿನ್ನ? ಅಪ್ಪ, ನಿಂಗೆ ಹುಷಾರಿಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ನನ್ನ ಜೊತೆ ಇರ್ಸ್ಕೋತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಪ್ಪ. ನಾನು ಇದೇ ಮನೇಲಿ ಏನಾದ್ರೂ ಇದ್ರೆ ಅಕ್ಕ ಜೀವ ಸಂಪೂರ್ಣವಾಗಿ ಹಾಳಾಗ್ಬಿಡತ್ತೆ. ಪ್ಲೀಸ್ ಕರ್ಕೊಂಡು ಹೋಗ್ಬಿಡಪ್ಪ.
ಹಾಗಾದ್ರೆ ಈ ತಾಳಿ ಇದನ್ನು ಹೇಗಾದ್ರೂ ಮಾಡಿ ನಾನು ಕಾಪಾಡ್ಕೋತೀನಪ್ಪ. ನನ್ನ ಜೊತೆಗೆ ಇರುತ್ತೆ. ಅಪ್ಪ ನಾವಿಲ್ಲಿಂದ ಹೊರಟ್ಬಿಡೋಣ ಬಾ. ನಾನು ಜಯಮ್ಮನವ್ರ ಹತ್ರ ಮಾತಾಡ್ತೀನಿ. ಅಪ್ಪ ನಾನು ಅವ್ರ ಹತ್ರ ಮಾತಾಡ್ಬೇಕು. ನಡೆಯಪ್ಪ ಹೋಗಿ ಮಾತಾಡೋಣ. ಸರಿ ಬಾ. ರೀ ನಿಮ್ಗೋಸ್ಕರ ಪ್ರೀತಿಯಿಂದ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ, ತಗೊಳ್ಳಿ ಕುಡೀರಿ. ಮೇಘನಾ, ಮೂರ್ತಿ ಮಾವನ್ಗೆ ಹುಷಾರಿಲ್ವಂತೆ, ನಿಜಾನಾ? ನನಗೆ ಗೊತ್ತಿಲ್ಲ. ಮತ್ತೆ ಮಧುರ್ ಯಾಕೆ ಊರು ಹೋಗ್ತಿದ್ದಾಳೆ? ಅವ್ರ ಅಪ್ಪನ ನೋಡ್ಕೊಳೋದಕ್ಕೆ. ಅಪ್ಪನ್ ನೋಡ್ಕೊಳ್ಳೋದಕ್ಕೆ ತಾನೇ, ಹೋಗ್ಲಿ ಬಿಡಿ. ಈ ಮನೆ ಬಿಟ್ಟು ಯಾವಾಗ ಹೋಗ್ತಾಳೋ ಅಂತ ನಾನು ಕಾಯ್ತಾ ಇದ್ದೆ. ಮೇಘನಾ, ಯಾಕ್ರಿ ಕೋಪ ಮಾಡ್ಕೋತಿದ್ದೀರಾ? ಅವಳ ಮನೆ ಬಿಟ್ಟು ಹೋದ್ರೆ ನಾವಿಬ್ರು ಖುಷಿಯಾಗಿರ್ಬೋದಲ್ವಾ? ಮೇಘನಾ, ದಯವಿಟ್ಟು ಅವಳೋದು ನಿಲ್ಸ್ತ್ಯಾ? ನಾನು ಹೇಳ್ತಿರೋದು ಆ ಅರ್ಥದಲ್ಲ. ಮತ್ತ್ಯಾಕೆ ನೀವು ನನ್ನ ಮೇಲೆ ರೇಗ್ತಿದ್ದೀರಾ? ಮೇಘನಾ, ನಾನು ನಿನ್ ಮೇಲೆ ರೇಗ್ತಾ ಇಲ್ಲ. ನೋಡಿ ನೋಡಿ ಹೇಗ್ ಧ್ವನಿ ಏರ್ಸ್ ಮಾತಾಡ್ತಿದ್ದೀರಾ. ಅವಳ ಮೇಲೆ ಅಷ್ಟೊಂದು ಕಾಳಜಿ ವಹಿಸ್ತಿದ್ದೀರಾ ನೀವು. ನೀವೀಗ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ. ಮೇಘನಾ ಪ್ಲೀಸ್, ಏನೇನೋ ಮಾತಾಡಬೇಡ. ಮತ್ತಿನ್ನೇನು, ನಿಮಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ. ಮೇಘನಾ, ಇಲ್ದೇ ಇರೋ ವಿಷಯನ ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡಬೇಡ ಪ್ಲೀಸ್. ಮಧುರಾ, ಮಧುರಾ, ಬಟ್ಟೆನ ಪ್ಯಾಕ್ ಮಾಡೋದು ನಿಲ್ಸು. ಯಾಕೆ ಸಾಹೇಬ್ರೆ? ಕತ್ಲಾಗ್ಬಿಡುತ್ತೆ, ಬೇಗ ಹೊಡ್ತೀನಿ. ನಿಲ್ಸು ಅಂತ ಹೇಳ್ದೆ. ಯಾಕೆ ಮಧುರಾ, ಏನಾಯ್ತು? ನನ್ ಯಾಕೆ ಬಿಟ್ಟು ಹೋಗ್ತಿದ್ದೆ ನೀನು? ನಾನ್ಯಾಕೆ ನಿಮ್ಮನ್ನು ಬಿಟ್ಟು ಹೋಗ್ಲಿ? ಅದು ಅಪ್ಪನಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಅವ್ರ ಜೊತೆ ಸ್ವಲ್ಪ ದಿನ ಇದು ಬರೋಣ ಅಂತ ಹೋಗ್ತಿದ್ದೀನಿ ಅಷ್ಟೇ. ಮಧುರಾ, ನಾನು ಬಿಟ್ಟು ಹೋಗ್ತಿದ್ದೆ ಮಧುರಾ. ನನ್ನ ಹೇಳು ಮಧುರಾ, ನಾನು ಏನಾರು ತಪ್ಪಡ್ದ? ನಮ್ಮ ಮನೆಯವರೇನೋ ತಪ್ಪಡ್ದ? ಪ್ಲೀಸ್ ಹೇಳು ಮಧುರಾ, ಪ್ಲೀಸ್. ನಾನು ಬಿಟ್ಟು ಹೋಗ್ಬೇಡ ಮಧುರಾ, ಪ್ಲೀಸ್. ಅಯ್ಯೋ, ಯಾರು ಹೇಳಿ ನಿಮ್ಮಿಂದ ತಪ್ಪಾಗಿದೆ ಅಂತ? ಇಲ್ಲ, ಇಲ್ಲಿ ಯಾರಿಂದನೂ ತಪ್ಪಾಗಿಲ್ಲ. ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲ ಮಧುರಾ, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ಏನೇ ಪ್ರಾಬ್ಲಮ್ ಇದು? ಕೂತ್ಕೊಂಡು ಮಾತಾಡೋಣ. ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು ತಪ್ಪು ಮಧುರಾ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ. ನನ್ನ ಮಾತು ಕೇಳು ಮಧುರಾ, ಪ್ಲೀಸ್. ನನ್ನ ಕಣ್ಣಲ್ಲಿ ಕಣ್ಣಿಟ್ಟೇಳು. ನೀನು ನಿಮ್ಮ ಅಪ್ಪನಿಗೋಸ್ಕರ ಊರಿಗೆ ಹೋಗ್ತಿರೋದು ಅಂತ ಹೇಳು ಮಧುರಾ, ಹೇಳು. ನಾನು ಹೋಗ್ಬೇಕು. ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾನು ನಮ್ಮ ಅಪ್ಪ ನೋಡ್ಕೊಳ್ಳೋಕೆ ಹೋಗ್ತಾ ಇರೋದು. ನಾನು ಯಾವಾಗಲೂ ಇಲ್ಲೇ ಇರೋಕ್ಕಾಗತ್ತಾ? ನಾನು ಇಲ್ಲೇ ಇದ್ಬಿಟ್ರೆ ನಮ್ಮ ಅಪ್ಪನ ಯಾರು ನೋಡ್ಕೋತಾರೆ? ಅವರು ನನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಅವ್ರು ಇಲ್ಲಿಗೆ ಬಂದರೆ ಅಕ್ಕನೂ ಸರಿಯಾಗಿ ಮಾತಾಡ್ಸಲ್ಲ. ಅವ್ರಿಗಿನ್ಯಾರು ಗತಿ? ಅವ್ರನ್ನ ನಾನೇ ನೋಡ್ಕೋಬೇಕು. ನಾವೆಲ್ಲರೂ ಇದ್ರು ಅವ್ರು ಒಂಟಿಯಾಗಿರ್ಬೇಕಾ? ಇಲ್ಲ, ನಾನು ಹೋಗ್ಬೇಕು.
ಅವ್ರು ತಾನೇ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಚೆನ್ನಾಗಿ ಏನು ಅನ್ಕೋತಾರೆ? ನಮ್ಮಪ್ಪಂಗೆ ಯಾರಾದರೂ ಏನಾದರೂ ಅಂದರೆ ನಾನಂತೂ ಸಹಿಸಲ್ಲ. ನಾನು ಕೊನೆ ಮಗಳಲ್ವಾ, ಅವರು ಗಂಡು ಮಗುವಾಗೆ ಬೆಳೆಸಿದ್ದಾರೆ. ನಮ್ಮಪ್ಪನ ವಯಸ್ಸಾಗ್ತಾ ಬಂತು, ನಾನೇ ಅವ್ರಿಗೆ ಆಸರೆ ಆಗಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನಗೆ ತಡೆಯಕ್ಕೆ ಹೋಗ್ಬೇಡಿ ಪ್ಲೀಸ್. ಮಧುರ ಪ್ಲೀಸ್, ನಾನು ಬಿಟ್ಟು ಹೋಗ್ಬೇಡ ಮಧುರ, ಪ್ಲೀಸ್ ಮಧುರ ಪ್ಲೀಸ್. ಇಲ್ಲ, ನಾನು ಹೋಗ್ಲೇಬೇಕು. ಪ್ಲೀಸ್ ನನ್ನ ಬಿಟ್ಬಿಡಿ. ನನಗೆ ಗೊತ್ತು ಮಾವಾಗ ಏನೂ ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ನೀನು ನಾರಾಯಣ ಪಟ್ಲಿಗೆ ಹೋಗಿ ಸೆಟ್ಲ್ ಆಗಬೇಕು ಅಂತಿದ್ಯಲ್ವಾ? ನನ್ನ ಸ್ಫೂರ್ತಿ ನೀನು. ಯು ಆರ್ ಓನ್ಲಿ ಎವ್ರಿಥಿಂಗ್ ಮಧುರ. ನಾನು ನಿಮ್ ಯಾವತ್ತೂ ಬಿಟ್ಟು ಹೋಗಲ್ಲ. ನಾನು ಬಿಟ್ಟೋಗೋ ನಿರ್ಧಾರ ಯಾಕೆ ಮಾಡಿದೆ? ಪ್ಲೀಸ್ ಇನ್ಮೇಲೆ ಯಾವತ್ತೂ ನಾನು ಬಿಟ್ಟು ಹೋಗಬೇಡ. ನನ್ನ ಯಾವತ್ತೂ ಬಿಟ್ಟು ಹೋಗಬೇಡ ಮಧುರ. ನೀನಿಲ್ದೆ ನನ್ನ ಕೆಲ್ ಬದುಕಕ್ಕಾಗಲ್ಲ ಮಧುರ. ಏನಂತೆ? ಏನು ಪ್ಲಾನು? ಅವಳ ಸ್ವಲ್ಪ ದಿನ ಇದೇ ಮನೇಲಿರೋಕೆ ಹೇಳಿದ್ದು ಅವ್ರ ಪ್ರತಿಷ್ಠೆಗೆ ಕುತ್ತು ಬರುತ್ತೆ ಅಂತ. ಅವಳಿ ಮನೆಯಿಂದ ಹೊರಗೆ ಹೋದ್ರೆ ಮನೆ ಮರ್ಯಾದೆ ಹಾಳಾಗುತ್ತೆ ಅಂದ್ರು. ಅವ್ರು ಹೇಳಿದ್ದು ಒಂದು ರೀತಿ ಸರಿ ಇದೆ ಅಲ್ವಾ ಆಂಟಿ? ನಿನ್ ತಲೆ ಸರಿ ಇದೆ ಮೇಘನ. ಅವ್ನು ಹೇಳಿದ್ದಕ್ಕೆಲ್ಲ ಕೋಲೆ ಬಸ್ವಂತರ ತಲೆ ಆಡಿಸ್ತೀಯಲ್ಲ ನೀನು. ಇಲ್ಲ, ಮರ್ಯಾದೆಗೆ ಅಂಜೋನಲ್ಲ ವಿಕ್ರಮ್. ನನಗೆ ಅನುಮಾನ ಶುರುವಾಗಿದೆ. ಏನ್ ಅನುಮಾನ? ದೋಷ ಇರೋ ಮಧುರನ ಈ ಮನೇಲಿ ಇಟ್ಕೊಳ್ಳೋದಕ್ಕೆ ಯಾರು ಒಪ್ಪಲ್ಲ. ವಿಕ್ರಮ್ನು ಸೇರಿಸಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಅಂಥದ್ರಲ್ಲಿ ಮಧುರ ಇನ್ನೂ ಇಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾನಲ್ಲ, ಎಲ್ಲೋ ಏನೋ ನಡೆದಿದೆ. ಏನಿರುತ್ತೆ ಆಂಟಿ ಅಂತ ವಿಷಯ? ತಿಳ್ಕೋಬೇಕು ಮೇಘನಾ, ನಾವು ತಿಳ್ಕೋಬೇಕು. ಗುರುಗಳು ಏನ್ ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಜಾತಕದಲ್ಲಿರೋ ದೋಷದ ಬಗ್ಗೆ ಹೇಳಿದಾರಾ, ಇಲ್ಲ ಬೇರೆನೇ ಏನಾದ್ರೂ ವಿಷಯ ಇದೆಯಾ ಅಂತ ತಿಳ್ಕೋಬೇಕು. ಬೇರೆ ಅಂದ್ರೆ? ಮಧುರದಿಂದ ಈ ಮನೆಗೆ ಏನಾದ್ರೂ ಲಾಭ ಇದೆಯಾ ಅಂತ ತಿಳ್ಕೋಬೇಕು. ಗುರುಗಳು ಹೇಳಿದ ವಿಚಾರ ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದು. ಅದು ಹೇಗ್ರಿ ಸಾಧ್ಯ? ಅಕ್ಕಂಗೆ ಮೊದಲು ಮಗು ಆಗ್ಬೇಕು, ಅವಳಿಗೂ ಮೊದಲು ನಾನು ಮಗು ಮಾಡ್ಕೋಬೇಕಾ? ಇದರಿಂದ ಅವ್ಳು ಎಷ್ಟು ಹಿಂಸೆ ಆಗಲ್ವಾ? ಅವಳ ಹಿಂಸೆ ಮೇಲೆ ನನ್ನ ಸಂತೋಷದ ಮನೆ ಕಟ್ಕೊಳಕ್ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಾನು ಈ ಮನೆ ಸೊಸೆ ಆಗಿರ್ಬೋದು, ಆದ್ರೆ ಮೊದಲನೇ ಸೊಸೆ ಅಂತ ಅನ್ಸ್ಕೊಳ್ಳೋದು ಅಕ್ಕನೇ. ಆ ಸ್ಥಾನ ಅವಳಿಗೆ ಸಿಗ್ಬೇಕು. ನಾನು ಅದನ್ನ ಕಿತ್ಕೊಳಕ್ ಆಗಲ್ಲ ರೀ. ಅವಳಿಗೆ ಮೊದಲು ಮಗು ಆಗ್ಬೇಕು, ಮೊದಲು ಅವಳ ತಾಯಿ ಆಗ್ಬೇಕು, ಮೊದಲು ಅವಳು ಸಂತೋಷ ಪಡ್ಬೇಕು. ಅದನ್ನ ನೋಡ್ಬೇಕು ರೀ.
ನನಗಿಲ್ದೇ ಇರೋ ಸಂತೋಷನ ಅವಳ ಮುಂದೆ ನಾನು ಅನುಭವಿಸಿದ್ರೆ ಅದು ತಂಗಿಯಾಗಿ ನಾನು ತಪ್ಪು ಮಾಡ್ದಾಗತ್ತೆ. ಎಲ್ರೂ ಮುಂದೆ ಅವಳು ಅವಾಯ್ಡ್ ಆಗಬಾರ್ದು ಅಂತ ನಾನೇ ಎಲ್ರಿಂದನೂ ದೂರ ಹೋಗ್ಬಿಡೋಣ ಅಂತ ನಿರ್ಧಾರ ಮಾಡಿಬಿಟ್ಟೆ. ಇಲ್ಲ ಮಧುರ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಗುರುಗಳು ಹೇಳಿದ್ದು ನಿಂಗೊಂದು ಮಗು ಆದರೆ ಈ ಮನೆಗೆ ಶ್ರೇಯಸ್ಸು ಅಂತ. ಹಾಗಂತ ನಾನು ಮಗು ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ನಿಂಗೆ ಈ ಮನೇಲಿ ಇರುವಂಥ ಫೋರ್ಸ್ ಮಾಡ್ತಾ ಇಲ್ಲ. ಹಾಗಾದ್ರೆ ನನಗೆ ಮಗು ಆಗಿಲ್ಲ ಅಂದ್ರೆ ನಿನ್ ಮನೆ ನೆಮ್ಮದಿ ಕಾಣೋದೇ ಇಲ್ವಾ? ನೀನು ಮನೆ ಬಿಟ್ಟು ಹೋಗೋದ್ರಿಂದ ಈ ಮನೆಗೆ ನೆಮ್ಮದಿ ಸಿಗತ್ತೆ ಅಂತ ನೀನು ಹೇಗೆ ಅಂದ್ಕೊಂಡೆ? ನನ್ನಿಂದ ತಪ್ಪಾಯ್ತು. ನಾನು ಕೊಟ್ಟಿರೋ ಮಾತನ್ನ ನಾನು ಯಾವತ್ತೂ ಮರೆಯಲ್ಲ. ನೀನಾಗಿ ನೀನೇ ಹತ್ರ ಬರೋವರೆಗೂ ನನಗೆ ನಿನ್ನ ಮುಟ್ಟೋ ಮನಸ್ಸು ಖಂಡಿತ ಇಲ್ಲ. ಅಲ್ಲಿವರೆಗೂ ನಾವಿಬ್ಬರು ಫ್ರೆಂಡ್ಸ್.